ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಭೀತಿ ರಾಜ್ಯದ 17 ಅಣೆಕಟ್ಟುಗಳ ಭದ್ರತೆಗೆ ಸೂಚನೆ ನೀಡಲಾಗಿದೆ. ಅಣೆಕಟ್ಟುಗಳಿಗೆ ಭದ್ರತೆ ಒದಗಿಸೋಕೆ ತುರ್ತು ಆದೇಶವನ್ನ ನೀಡಲಾಗಿದೆ. ಭದ್ರತೆಯಲ್ಲಿ ಲೋಪವಾದರೆ ಅಧಿಕಾರಿಗಳೇ ಹೊಣೆ. ಅಣೆಕಟ್ಟುಗಳ ಭದ್ರತೆಗೆ ಮುಂದಾದ ರಾಜ್ಯ ಸರ್ಕಾರ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿ ಎದುರಾಗಿರುವಂತ ಬೆನ್ನಲ್ಲೇ ರಾಜ್ಯದ 17 ಅಣೆಕಟ್ಟುಗಳ ಭದ್ರತೆಗೆ ಸೂಚನೆ ನೀಡಲಾಗಿದೆ. ಅಣೆಕಟ್ಟುಗಳಿಗೆ ಭದ್ರತೆಯನ್ನು ಒದಗಿಸೋಕೆ ತುರ್ತು ಆದೇಶವನ್ನ ನೀಡಲಾಗಿದೆ. ಭದ್ರತೆಯಲ್ಲಿ ಲೋಪವಾದರೆ ಅಧಿಕಾರಿಗಳೇ ಹೊಣೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗಿದೆ. ಅಣೆಕಟ್ಟುಗಳ ಭದ್ರತೆಗೆ ಇದೀಗ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಅಂದರೆ ಕೆಲವೊಂದಷ್ಟು ಸೆನ್ಸಿಟಿವ್ ಪ್ಲೇಸಸ್ಗಳು, ಹಾಗೆಯೇ ಕೆಲವೊಂದಷ್ಟು ಸೆನ್ಸಿಟಿವ್ ಆದಂಥ ವಿಚಾರಗಳು, ಇದೆಲ್ಲವನ್ನು ಕೂಡ ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿಯೇ ಈ ಅಣೆಕಟ್ಟುಗಳ ವಿಚಾರದಲ್ಲಿ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಿ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಣೆಕಟ್ಟುಗಳ ಭದ್ರತೆಗೆ ಇದೀಗ ರಾಜ್ಯ ಸರ್ಕಾರಗಳು ಮುಂದಾಗ್ತಾ ಇರುವಂಥದ್ದು. ಕೆಲವೊಂದಷ್ಟು ರಾಜ್ಯಗಳಲ್ಲಿ ಕೆಲವೊಂದಷ್ಟು ಪ್ರವಾಸಿ ತಾಣಗಳಾಗಿರ್ಬೋದು ಅಥವಾ ಸ್ಥಾವರ, ಅಣೆಕಟ್ಟು, ಸರ್ಕಾರಿ ಬಿಲ್ಡಿಂಗ್ಸ್ಗಳು, ವ್ಯಾಪಾರ ವಹಿವಾಟು ನಡೆಯುವಂಥ ಪ್ಲೇಸಸ್ಗಳು, ಹೆಚ್ಚು ಜನ ಸೇರುವಂಥ ಪ್ರದೇಶಗಳು, ಅದು ಮೆಟ್ರೋ ಆಗಿರ್ಬೋದು, ಬಸ್ ನಿಲ್ದಾಣಗಳಾಗಿರ್ಬೋದು, ಇಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಹಾಗೆಯೇ ಅಣೆಕಟ್ಟು ವಿಚಾರದಲ್ಲಿ ರಾಜ್ಯದ 17 ಅಣೆಕಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಹೈಲಿ ಸೆಕ್ಯೂರಿಟಿ ಅನ್ನೋದು ಇರಬೇಕು. ಮತ್ತು ಏನೇ ಸಮಸ್ಯೆ ಆದ್ರೂ ಕೂಡ ಅದು ಅಧಿಕಾರಿಗಳದ್ದೇ ಜವಾಬ್ದಾರಿ. ಅಂದರೆ ಹದ್ದಿನ ಕಣ್ಣು ಇಡಬೇಕಾಗತ್ತೆ, ಮಾನಿಟರಿಂಗ್ ಮಾಡ್ತಾ ಇರಬೇಕಾಗತ್ತೆ. ಇದೆಲ್ಲವೂ ಕೂಡ ನಿಮಗೆ ಬಿಟ್ಟಿದ್ದು ಅನ್ನುವಂಥ ಒಂದು ತುರ್ತು ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ, ಈಗ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಪಾಕಿಸ್ತಾನಕ್ಕೆ ಅಟ್ಯಾಕ್ ಮಾಡುವ ಸಾಮರ್ಥ್ಯ ಇದೆಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮೈ ಮರಿಬಾರ್ದು. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಾಗತ್ತೆ. ಯಾವುದ್ಯಾವುದು ಸೂಕ್ಷ್ಮ ಪ್ರದೇಶಗಳು ಅಥವಾ ಸೆನ್ಸಿಟಿವ್ ವಿಚಾರಗಳು, ಇದರ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡಬೇಕಾಗತ್ತೆ. ಗಡಿ ಭಾಗದಲ್ಲಿ, ಹಾಗೆಯೇ ಕರಾವಳಿ ಭಾಗದಲ್ಲಿ ಈಗ ಹಡಗುಗಳ ಓಡಾಟ ಇರುತ್ತೆ, ಅಲ್ಲಿಯೂ ಕೂಡ ಭದ್ರತೆಯನ್ನು ವಹಿಸಬೇಕಾಗತ್ತೆ, ಸೆಕ್ಯೂರಿಟಿಯನ್ನು ಹೆಚ್ಚು ಮಾಡಬೇಕಾಗತ್ತೆ. ಹಾಗೆಯೇ ಅಣೆಕಟ್ಟುಗಳು, ಸ್ಥಾವರ, ಹಾಗೆ ಸರ್ಕಾರಿ ಬಿಲ್ಡಿಂಗ್ಸ್ಗಳು, ಇದೆಲ್ಲದರ ಬಗ್ಗೆಯೂ ಕೂಡ ಗಮನ ಹರಿಸಬೇಕಾಗತ್ತೆ. ಜನರ ರಕ್ಷಣೆಗೆ ಅಂತ, ಜನರ ಭದ್ರತೆಗೆ ಅಂತ ನಾವು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೋ ಆ ಎಲ್ಲ ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ನಾವು ಯಾವುದೇ ಕಾರಣಕ್ಕೂ ಮೈ ಮರೆಯೋ ಹಾಗಿಲ್ಲ, ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಎಂಥದ್ದೇ ಸಂದರ್ಭ ಆದ್ರೂ ನಾವು ಅದಕ್ಕೆ ತಯಾರಾಗಿರಬೇಕು. ಹಾಗೆಯೇ ನಮ್ಮ ಕಡೆಯಿಂದ ಯಾವುದೇ ಲೋಪದೋಷಗಳು ಆಗಬಾರ್ದು. ಅದಕ್ಕೆ ಅಂತಲೇ ಈ ಸೂಚನೆಗಳನ್ನು ನೀಡಲಾಗಿದೆ. ಒಂದು ಖಡಕ್ಕಾದಂಥ ಆದೇಶವನ್ನು ಹೊರಡಿಸಿರುವುದು. ಆ ಕಾರಣಕ್ಕಾಗಿಯೇ ಎಲ್ಲ ಕಡೆಯಲ್ಲೂ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ.